ಯೋ ಫೈನಲಿ ವಿ ಮೇಡ್ ಇಟ್. ಅದು ಶ್ರೀಲಂಕಾ. ವಾವ್ ಸೂಪರ್. ಇಲ್ಲಿ ಬೈಕ್ ನೋಡಲಿಕ್ಕೆ ಸಹ ಖುಷಿ ಆಗ್ತದೆ ನೋಡಿ, ಆ ಸೈಡ್ ಎಲ್ಲ. ಹಾಯ್ ನಮಸ್ಕಾರ ಎಲ್ರಿಗೂ, ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ನಮ್ಮ ರೈಡಿದು ಡೇ 3. ಇಲ್ಲಿ ರೈಟ್ ಸೈಡಿಗೆ ಹೋದರೆ ರಾಮೇಶ್ವರಂ ಟೆಂಪಲ್. ಬೆಳಿಗ್ಗೆ ಬೇಗ ಹೋಗಿ ಟೆಂಪಲ್ಗೆ ಹೋಗಿ ವಿಸಿಟ್ ಎಲ್ಲ ಮಾಡಿ ದರ್ಶನ ಎಲ್ಲ ಆಯಿತು. ಈಗ ಬ್ರೇಕ್ಫಾಸ್ಟ್ ಕೂಡ ಆಗಿದೆ, ಬೈಕೆಲ್ಲ ಸೆಟ್ ಆಗಿದೆ. ಮೇಯ್ನ್ ಈಗ ಒಂದು ಫ್ಯೂಯಲ್ ಸ್ಟಾಪ್ ಮಾಡಬೇಕು. ಫ್ಯೂಯಲು ಎಲ್ಲ ಬೈಕಲ್ಲಿ ಕಮ್ಮಿ ಉಂಟು. ಇವತ್ತಿನ ಫಸ್ಟ್ ಸ್ಪಾಟ್ ಧನುಷ್ಕೋಡಿ, ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಆದಷ್ಟು ಲಾಗ್ ಮಾಡ್ತೇನೆ. ಓಕೆ, ಈಗ ಫ್ಯೂಯಲ್ಗೆ ಹೋಗಿ ಆಮೇಲೆ ರೈಡ್ ಕಂಟಿನ್ಯೂ. ರಾಮೇಶ್ವರಂ ಸ್ಟ್ರೀಟ್ ಫುಲ್ಲು ಬ್ಯುಸಿ. ನಿನ್ನೆ ನಾವು ನೈಟ್ ಅಲ್ಲೆಲ್ಲ ಶಾಪಿಂಗ್ ನೋಡುವಂತ ಹೋದದ್ವಿ, ಎಲ್ಲ ಕಾಸ್ಟ್ಲಿ ಕೂಡ. ನೋಡುವ, ಈಗ 19 ಕಿಲೋಮೀಟ್ರ್ ಉಂಟು ಇಲ್ಲಿಂದ ಧನುಷ್ಕೋಡಿಗೆ. ಧನುಷ್ಕೋಡಿ ಅಂದರೆ ಇದು ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಯಾಕಂದರೆ ಮತ್ತೆ ರೋಡ್ ಇಲ್ಲ, ಮತ್ತೆ ಸಮುದ್ರ ಆಗಿ ಶ್ರೀಲಂಕಾವಿ. ನಿಮಗೆಲ್ರಿಗೂ ಗೊತ್ತಿರ್ಬೋದು ಕತೆ. ರಾಮ ಮತ್ತು ಹನುಮಂತನ ಸೇನೆ ಎಲ್ಲ ಸೇರಿ ಈ ಧನುಷ್ಕೋಡಿಯಲ್ಲಿ ಇದು ಮಾಡಿದ್ದು, ಯಾವುದು ಕಲ್ಲಿನ ಸೇತುವೆ ಮಾಡಿದ್ದು ಶ್ರೀಲಂಕಾಕ್ಕೆ ಹೋಗಲಿಕ್ಕೆ. ಸೊ ಆ ಸ್ಪಾಟ್ ಅಲ್ಲಿಗೆ ಈಗ ನಾವು ಹೋಗ್ತಾ ಇದ್ದೇವೆ. ಇನ್ನು 12 ಕಿಲೋಮೀಟ್ರ್ ಉಂಟು ಲಾಸ್ಟ್ ರೋಡ್ ಆಫ್ ಇಂಡಿಯಾಕ್ಕೆ. ಸೂಪರ್ ಉಂಟು ಮಾತ್ರ ಸ್ಪಾಟ್. ಇಲ್ಲಿ ಯಾವ ಇಸವಿಯಲ್ಲಿ ಅಂತ ಗೊತ್ತಿಲ್ಲ, ಎಷ್ಟೋ ಇಸವಿಯಲ್ಲಿ ಇಲ್ಲಿ ಸುನಾಮಿ ಬಂದು ಎಲ್ಲ ವಾಶ್ಔಟ್ ಆಗಿದೆ ಈ ಸಿಟಿ. ಅಂದರೆ ಮೊದಲು ಇಲ್ಲಿ ಜನ ವಾಸ ಮಾಡ್ತಿದ್ರು. ಇಲ್ಲಿ ಯಾವುದೋ ದೇವಸ್ಥಾನ ಉಂಟು, ಸ್ಟ್ರೈಟ್ ಹೋಗ್ಬೇಕಿತ್ತು. ಸ್ಟ್ರೈಟ್ ಹೋದ್ರೆ ಧನುಷ್ಕೋಡಿ, ಬಟ್ ನಾವೀಗ ಇಲ್ಲಿ ಲೆಫ್ಟಿಗೆ ಹೋಗ್ತಾ ಇದ್ದೇವೆ. ಇದು ಯಾವುದೋ ಒಂದು ವೇ ಟು ಟೆಂಪಲ್ ಅಂತ ಇತ್ತು. ಬಟ್ ಈ ಸ್ಪಾಟ್ ಸೂಪರ್ ಉಂಟು ನೋಡಿ. ಆ ಕಡೆ ಈ ಕಡೆ ಎಲ್ಲ ಬೀಚ್, ಮಧ್ಯದಲ್ಲಿ ಫುಲ್ ರೋಡ್ ಆಗಿ ಟಾಪ್ ಉಂಟು. ಇಲ್ಲಿ ಬರುವಾಗ ಒಂದು ಗಾಡಿ ನಿಲ್ಲಿಸಿ ಫೋಟೋ ಶೂಟ್ ಮಾಡಬೇಕು. ಅಲ್ಲಿತ್ತು ಬೋರ್ಡು, ಬಟ್ ಅದು ತಮಿಳಲ್ಲಿ ಬರೆದಿದ್ದಾರೆ, ನನಗೆ ಅರ್ಥ ಆಗಲಿಲ್ಲ. ಟೆಂಪಲ್ ಅಂತ ಗೊತ್ತಾಯಿತು. ಇಲ್ಲಿ ತುಂಬ ರಶ್ ಉಂಟು. ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಆಗ್ತದ ಗೊತ್ತಿಲ್ಲ, ನೋಡುವ. ಆಗಲೇ ಹೇಳಿದಾಗೆ ಅಲ್ಲೊಂದು ಯಾವುದೋ ದೇವಸ್ಥಾನ ಇತ್ತು, ಹಾಗೆ ಅಲ್ಲಿಂದ ಒಂದು ಡೈವರ್ಷನ್ ತಗೊಂಡು ಸ್ಟ್ರೈಟ್ ಹೋಗಬೇಕಿತ್ತು ಧನುಷ್ಕೋಡಿಗೆ. ಬಟ್ ಡೈವರ್ಷನ್ ತಗೊಂಡು ಇಲ್ಲಿ ದೇವಸ್ಥಾನದಲ್ಲಿ ಒಳ್ಳೆ ರಶ್ ಉಂಟು. ಬಟ್ ಈಗ ನಾವಿಲ್ಲಿ ಬೈಕ್ ಪಾರ್ಕ್ ಮಾಡಿ ಒಂದು ಲೈನಪ್ಪಲ್ಲಿ ಒಂದು ಫೋಟೋ ತೆಗೆಯುವ ಅಂತ. FZ NS 250 ನಮ್ಮ ಎಕ್ಸ್ಪಲ್ಸ್ 200. ಸೊ ಇಲ್ಲಿಂದ ಒಂದು ಸೂಪರಾಗಿ ಬರ್ಬೋದು ಫೋಟೋ ತೆಗೆದು ಸೀದಾ ಇನ್ನು ಧನುಷ್ಕೋಡಿಗೆ. ಅಬ್ಬಾ, ಇವತ್ತು ನಮಗೆ 350 ಕಿಲೋಮೀಟ್ರ್ ಉಂಟು ರೈಡ್. ಧನುಷ್ಕೋಡಿ ನೋಡಿ ಇಲ್ಲಿಂದ ನಾಮಕ್ಕಲ್ ಅಂತ ಹೇಳುವ ಅಲ್ಲಿಗೆ ಹೋಗಿ ಸ್ಟೇ ಮಾಡ್ತೇವೆ ನಾವು. ಹಾಗೆ ಇವತ್ತಿನ ಸ್ಟೇ ನಮ್ಮದು ನಾಮಕ್ಕಲ್ ಅಂತ, ಅದು ತಮಿಳ್ನಾಡಲ್ಲೇ ಬರ್ತದೆ. ಸೂಪರ್ ಈ ಥರ ಇರಬೇಕು, ಜಾಲಿ ಎಂಜಾಯ್ ಮಾಡಿಕೊಂಡು ರೈಡ್ ಮಾಡ್ಬೋದು. ರೈಟ್ ಸೈಡ್ ನೋಡಿ ಹೇಗೆ ಬೀಚ್, ಫುಲ್ ಬ್ಲೂ ಕಲರ್ ವಾಟರ್. ರಾಮೇಶ್ವರಂ ಮತ್ತು ನಿನ್ನೆ ಪಂಬನ್ ಅಲ್ಲೆಲ್ಲ ಹಾಗೆ ಬ್ಲೂ ಕಲರ್ ವಾಟರ್ ಕಾಣ್ತದೆ. ನಮ್ಮ ಸೈಡ್ ಬೀಚಲ್ಲಿ ಈ ಥರದ ಬ್ಲೂ ಕಲರ್ ಇಲ್ಲ. ಅಲ್ಲಿ ಮಾತ್ರ ಒಂದು ಸ್ವಲ್ಪ ಡಾರ್ಕ್ ಬ್ಲೂ ಉಂಟು, ಅದೇನು ಅಂತ ಗೊತ್ತಿಲ್ಲ. ಅಲ್ಲಿ ಕಾಣ್ತಾ ಉಂಟು ಇದು ಲೈಟ್ ಹೌಸ್, ಅಲ್ಲಿಗೆ ಲಾಸ್ಟ್ ಕಾಣಬೇಕು. ವಿ ಹ್ಯಾವ್ ಅರೈವ್ಡ್ ಅಟ್ ಅವರ್ ಡೆಸ್ಟಿನೇಷನ್. ನೋಡಿ ಇದು ಲೈಟ್ ಹೌಸು, ಧನುಷ್ಕೋಡಿ ಲೈಟ್ ಹೌಸು. ಮತ್ತು ಇಲ್ಲಿ ಒಂದು ದೇವಸ್ಥಾನ ಉಂಟು. ಇವಾಗ ಗಾಯ್ಸ್ ಅಲ್ಲಿ ಹೋವರ್ ಬೋಟ್ ನೋಡ್ಬೋದು. ನಾನು ಅದನ್ನು ಲೈಫಲ್ಲಿ ಫಸ್ಟ್ ಟೈಮು ಇನ್ ಪರ್ಸನ್ ನೋಡ್ತಾ ಇರೋದು. ಅದು ಹೋವರ್ ಬೋಟ್ ಅಂತ ಕರೀತಾರೆ ಅದನ್ನು. ಸಣ್ಣದಿರುವಾಗ GTA ಆಡುವಾಗ ಅದರಲ್ಲಿ ನಾನು ಓಡ್ತಾ ಇದ್ದೆ, ಹೋವರ್ ಬೋಟು. ಸೊ ಫೈನಲಿ ವಿ ಆರ್ ಎಟ್ ಲಾಸ್ಟ್ ರೋಡ್ ಆಫ್ ಇಂಡಿಯಾ.
ಯೋ ಫೈನಲಿ ವಿ ಮೇಡ್ ಇಟ್. ಬಿಟ್ಟು ದೊಡ್ಡ ವಿಷಯ ಅಲ್ಲ. ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಹೇಳಿ. ನಾವೊಂದು ರೀಲ್ಸಲ್ಲಿ ನೋಡುವಾಗ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಈಗ ಕಂಪ್ಲೀಟ್ ಆಗಿದೆ ಅಂತ ಅನಿಸುತ್ತೆ. ನೋಡಿ ಇದುವೇ ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಇಲ್ಲಿ ನಮ್ಮ ಇದುಂಟು, ಯಾವುದು ನ್ಯಾಷನಲ್ ಎಂಬ್ಲೆಮ್ ಉಂಟು, 3 ಸಿಂಹ. ಈಗ ಆ ಕಡೆ ಕಾಣ್ತಾ ಇರೋದು ಶ್ರೀಲಂಕಾ. ಇಲ್ಲಿಂದ ಶ್ರೀರಾಮ ಸೇತು ಇತ್ತು ಅಂತ ಕತೆ. ಎನಿವೆ ನಾವು ಈಗ ಇಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ ಮತ್ತೆ ಹೋಗುವ, ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೇನೆ. ವಾವ್, ಒಳ್ಳೆ ಕೂಲ್ ಬ್ರೀಸ್. ಬೈಕಲ್ಲಿ ಇಟ್ಟಿದ್ದೇವೆ, ಸೊ ಅಲ್ಲಿಂದ ಈಗ ಇಳ್ಕೊಂಡು ಬಂದು ಇಲ್ಲಿ ಒಂದು ಫೋಟೋಶೂಟ್ ಮಾಡುವ ಅಂತ. ಆ ಸೈಡ್ ಶ್ರೀಲಂಕಾ, ಅದು ಶ್ರೀಲಂಕಾ. ಹಾಂ, ಅತ್ಲಾಗೆಲ್ಲ ಇನ್ನು ಶ್ರೀಲಂಕಾವೇ. ನಮ್ಮ ರಾಮ ಮತ್ತು ಹನುಮಂತ ಇಲ್ಲಿಂದ ಸಂಕ ಮಾಡಿದ್ದು ಕಾಂಬಲ್ ಇಲ್ಲಿಗೆ ಕಾಣ್ತದ ಅದು ಹೇಳ್ತಾನೆ ಮಾರೆ. ಸೊ ಲಾಸ್ಟ್ ರೋಡ್ ಆಫ್ ಇಂಡಿಯಾದಲ್ಲಿ ಫೋಟೋ ತೆಗೆದಾಯಿತು, ಎಲ್ಲ ನೋಡಿ ಸಹ ಎಂಜಾಯ್ ಮಾಡಿ ಆಯಿತು. ಅಲ್ಲಿ ಒಂದು ಬರುವಾಗ ಒಂದು ಫೋಟೋಶೂಟ್ ಸ್ಪಾಟ್ ನೋಡಿದ್ವಿ, ಸೊ ಅಲ್ಲಿಗೊಂದು ಹೋಗಿ ಫೋಟೋ ತೆಗಿಬೇಕು. ಸಣ್ಣಕ್ಕೊಂದು ಡೈವರ್ಸನ್ ತಗೊಂಡ್ವಿ, ಮೇನ್ ರೋಡಿಂದ ಒಂದು ಲೈಟ್ ಡೈವರ್ಸನ್ ತಗೊಂಡು ಇಲ್ಲಿ ಒಂದು ಬೀಚ್ ಉಂಟು, ಬೀಚ್ ಸೈಡಿಗೆ ಹೋಗುವ ಅಂತ. ಲೈನಲ್ಲಿ ಬೈಕ್ ಹಾಕುವ. ಅವ ಅಲ್ಲಿ ಅಂತ ಇಟ್ಟದು. ಎಸ್, ವಾವ್, ಸೂಪರ್. ಬೀಚಲ್ಲಿ ಒಂದು ಬೀಚ್ ಯಾವಾಗಲೂ ಬಡಿಯೋದಂತಿಲ್ಲ. ಬೀಚ್ ಎಷ್ಟು ಸಲ ನೋಡಿದರೂ ಸಹ ಕಣ್ಣಿಗೆ ತಂಪಾಗ್ತದೆ, ಮನಸ್ಸಿಗೆ ಖುಷಿ ಆಗ್ತದೆ. ಅದು ಸಹ ಇಷ್ಟು ಹತ್ತಿರದಲ್ಲಿ ಈ ಥರ ಒಂದು ಲೊಕೇಶನ್, ಇಲ್ಲಿ ಬೈಕ್ ನೋಡಲಿಕ್ಕೆ ಸಹ ಖುಷಿ ಆಗ್ತದೆ. ನೋಡಿ ಆ ಸೈಡ್ ಎಲ್ಲ ಸೂಪರ್ ಉಂಟು. ಅದು ಮೇನ್ ರೋಡು. ಆ ಕಡೆ ಹೋದರೆ ಧನುಷ್ಕೋಡಿ, ಲಾಸ್ಟ್ ರೋಡ್ ಆಫ್ ಇಂಡಿಯಾ ಶ್ರೀಲಂಕಾ. ಈ ಕಡೆ ಹೋದರೆ ರಾಮೇಶ್ವರಂ. ಸೊ ಇಲ್ಲಿಗೆ ಸ್ವಲ್ಪ ಫೋಟೋಶೂಟ್ ಮಾಡಿ ಆಮೇಲೆ ಜೂಟ್. ಫೈನಲಿ ರಾಮೇಶ್ವರಮಿಂದ ಎಕ್ಸಿಟ್ ಆಗೋ ಟೈಮು. ಈಗ ನಾವು ಡೈರೆಕ್ಟ್ ಇಲ್ಲಿಂದ ನಾಮಕ್ಕಲ್ಲಿಗೆ ಹೋಗ್ತಾ ಇದ್ದೇವೆ. ನಾಮಕ್ಕಲಲ್ಲಿ ಸ್ಟೇ ಬುಕ್ ಮಾಡಿ ಆಗಿದೆ. ಸೊ ಇಲ್ಲಿಂದ ಈಗ 310 ಕಿಲೋಮೀಟರ್ಸ್ ಉಂಟು ನಮ್ಮ ಸ್ಟೇಗೆ. ಸಂಜೆ 6:30 ಆಗ್ಬೋದು ಅಂತ ತೋರಿಸ್ತಾ ಉಂಟು, ನೋಡಬೇಕು. ಈಗ ಟೈಮಿಂಗ್ಸ್ 12:30 ಆಯಿತು, 6:30 ಅಂತ ತೋರಿಸ್ತಾ ಉಂಟು ಡೆಸ್ಟಿನೇಷನ್ಗೆ. ಫುಲ್ಲು ನಾನ್ ಸ್ಟಾಪ್ ರೈಡ್ ಮಾಡಿ ಈಗ 100 ಕಿಲೋಮೀಟ್ರ್ ಉಂಟು ಇನ್ನು ನಮ್ಮ ಸ್ಟೇಗೆ. ಸೊ ಈಗ ಒಂದು ವಾಪಸ್ ಸ್ಟಾಪ್ ಮಾಡಿದ್ವಿ, ಇಲ್ಲಿ ಒಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗುವಂತ. ಫುಲ್ಲು ಮೋಡಾಗಿದೆ, ಹಾಗಾಗಿ ಗ್ಯಾರಂಟಿ ಮಳೆ ಒಂದು ಬರೋದು ಪಕ್ಕ. ಹಾಗೆ ನಾನು ಇನ್ನೂ ಲಾಗ್ ಮಾಡಿಕೊಂಡು ಕೂತ್ರೆ ಆಗಲಿಕ್ಕಿಲ್ಲ, ಕ್ಯಾಮರಾ ಎಲ್ಲ ಚಂಡಿ ಆಗ್ತದೆ. ಹಾಗೆ ಈಗ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡಿ ನಾಳೆ ನೋಡುವ. ನಾಳೆ ನಾಮಕ್ಕಲ್ಲಿಂದ ಕೊಲ್ಲಿ ಹಿಲ್ಸ್ ಆಗಿ ಮನೆಗೆ. ಸೊ ಆದಷ್ಟು ಕವರ್ ಮಾಡ್ತೇನೆ. ಈಗ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ.